Hello students, welcome back to NEPBSC channel. Last video ಅಲ್ಲಿ ion exchange chromatography definition ನೋಡಿದೀವಿ. Ion exchange resin ಅಂದ್ರೆ ಏನು ಅಂತ ನೋಡಿದೀವಿ and what are the properties of ion exchanges ಅದನ್ನು ಕೂಡ ನಾವು ಗಮನಿಸಿದೀವಿ. So ಈ ವಿಡಿಯೋ ಅಲ್ಲಿ ನನಗೆ ಹೇಳಿದ್ನಲ್ಲ ಆ ವಿಡಿಯೋ ಅಲ್ಲಿ ion exchange resins ಅಲ್ಲಿ ಟೈಪ್ಸ್ ಇದೆ ಅಂತ ಹೇಳಿದ್ನಲ್ವಾ. ಸೊ ಆ ಟೈಪ್ಸ್ ಅನ್ನ ನಾವು ಈ ವಿಡಿಯೋ ಅಲ್ಲಿ ನಾವು ಸ್ಟಡಿ ಮಾಡೋಣ. So let's start. So before that, if you haven't subscribe to my channel, please like, share and subscribe to my channel. So let's start. So first let us revise the definition na ondsati ಜ್ಞಾಪಕ ಮಾಡ್ಕೊಳ್ಳೋಣ. ಯಾವುದು ion exchange resin ಅಂದ್ರೆ ಏನು ಅಂತ. So ion exchange resin ಅಥವಾ ion exchange polymer both are same. Ion exchange resin or ion exchange polymer, it is a resin or polymer. Okay na, it is a resin or polymer which acts as a medium for ion exchange. It acts as a medium. So ion exchange ಆಗಬೇಕು ಅಂದ್ರೆ ಒಂದು ಮೀಡಿಯಂ ಇರಬೇಕು. ಆ ಮೀಡಿಯಂ ಅನ್ನು ನಾವು ion exchange resin ಅಂತ ಕರಿತೀವಿ. ಸೊ ಈ ಒಂದು ಟೈಪ್ಸ್ ಆಫ್ ರೆಸಿನ್ಸ್ ಅನ್ನ ನಾವು ಸ್ಟಾರ್ಟ್ ಮಾಡೋಣ ಈಗ. ಸೊ ಲೆಟ್ಸ್ ಸಿ. ಸೊ ದೇರ್ ಆರ್ ಮೇನ್ಲಿ ಟೂ ಟೈಪ್ಸ್ ಆಫ್ ion exchange resins. ಓಕೆನಾ, ಟೂ ಟೈಪ್ಸ್ ಇದಾವೆ. ಒಂದು ಕ್ಯಾಟಯಾನ್ ಎಕ್ಸ್ಚೇಂಜ್ ರೆಸಿನ್ಸ್ ಮತ್ತೆ ಇನ್ನೊಂದು ಆನಯಾನ್ ಎಕ್ಸ್ಚೇಂಜ್ ರೆಸಿನ್ಸ್ ಅಂತ ಹೇಳ್ತೀವಿ. ಓಕೆನಾ, ಸೊ ಆಸ್ ದ ನೇಮ್ ಇಟ್ ಸೆಲ್ಫ್ ಸಜೆಸ್ಟ್, ಕ್ಯಾಟಯಾನ್ ಎಕ್ಸ್ಚೇಂಜ್ ರೆಸಿನ್ಸ್ ಕ್ಯಾಟಯಾನ್ಸ್ ನ ಎಕ್ಸ್ಚೇಂಜ್ ಮಾಡುತ್ತೆ ವಿತ್ ದ ಏನಪ್ಪಾ ಅಂದ್ರೆ ಅದರಲ್ಲಿ ಇರುವಂತ ಕ್ಯಾಟಯಾನ್ಸ್ ನ ಸೊಲ್ಯೂಷನ್ ಅಲ್ಲಿ ಇರುವಂತ ಕ್ಯಾಟಯಾನ್ಸ್ ನ ಬದಲಾಗಿ ಏನ್ ಮಾಡುತ್ತೆ, ಎಕ್ಸ್ಚೇಂಜ್ ಮಾಡ್ಕೊಳ್ಳುತ್ತೆ. ಯಾವುದು ಕ್ಯಾಟಯಾನ್ ಎಕ್ಸ್ಚೇಂಜ್ ರೆಸಿನ್ಸ್. ಸಿಮಿಲರ್ಲಿ ಆನಯಾನ್ ಎಕ್ಸ್ಚೇಂಜ್ ರೆಸಿನ್ಸ್ ಕೂಡ ಅದರಲ್ಲಿರುವಂತ ಆನಯಾನ್ಸ್ ನ ಸೊಲ್ಯೂಷನ್ ಅಲ್ಲಿ ಇರುವಂತ ಆನಯಾನ್ಸ್ ಗೆ ಎಕ್ಸ್ಚೇಂಜ್ ಮಾಡ್ಕೊಳ್ಳುತ್ತೆ. ಯುನೋ cations are positively charged ions and anions are negatively charged ions. So ಎರಡೂ ಟೈಪ್ ಆಫ್ ion exchange ನಡೆದ್ರೇನೆ ಒಂದು ಮಿಕ್ಸ್ಚರ್ ಅಲ್ಲಿ ಸೆಪರೇಷನ್ ಆಗುವಂತದ್ದು. ಓಕೆನಾ, hence we need both cation exchange resins as well as anion exchange resins. ಯಾವ ಫೀಲ್ಡ್ ಅಲ್ಲಿ ಯೂಸ್ ಮಾಡಿದ್ರು ಎರಡೂ ಬೇಕಾಗುತ್ತೆ. ಓಕೆನಾ, ಸೊ what is the proper definition for cation exchange resins? ಏನಿದೆ ಪ್ರಾಪರ್ ಡೆಫಿನೇಷನ್? ಸೊ ನೋಡೋಣ. Cation exchange resins are mainly styrene divinyl benzene copolymers. So styrene divinyl benzenes ಇರುತ್ತಲ್ವಾ, divinyl benzene ನ ಪಾಲಿಮರ್ ಚೈನ್ ಇದು, ಕೋಪಾಲಿಮರ್ಸ್ ಅಂದ್ರೆ ಇಂಟರ್ಲಿಂಕ್ಡ್ ಆಗಿರುತ್ತೆ. ಸೊ cation exchange resins are mainly styrene divinyl benzene copolymers. ಸೊ ಈ ಒಂದು ಪಾಲಿಮರ್ಸ್ ನ ಸಲ್ಫೋನೇಷನ್ ಅಥವಾ ಕಾರ್ಬಾಕ್ಸಿಲೇಷನ್ ಅಂದ್ರೆ SO3H ಗ್ರೂಪ್ ಗೆ ಅಥವಾ COOH ಗ್ರೂಪ್ ಇರುವಂತ ಕಾಂಪೌಂಡ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಆ ಒಂದು ಸಬ್ಸ್ಟೆನ್ಸ್ ಅಲ್ಲಿ ಇರುವಂತ ಹೈಡ್ರೋಜನ್ ಅಯಾನ್ಸ್ ನ H+ ಅಯಾನ್ಸ್ ನ ಏನ್ ಮಾಡುತ್ತೆ, ಕ್ಯಾಟಯಾನ್ಸ್ ಜೊತೆಗೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ. ಓಕೆನಾ, ಕ್ಯಾಟಯಾನ್ ಎಕ್ಸ್ಚೇಂಜ್ ರೆಸಿನ್ಸ್ ಮೇನ್ಲಿ H+ ಅಯಾನ್ಸ್ ಇರುತ್ತೆ. ಈ H+ ಅಯಾನ್ಸ್ ಮಿಕ್ಸ್ಚರ್ ಅಲ್ಲಿ ಇರುವಂತ ಕ್ಯಾಟಯಾನ್ಸ್ ಜೊತೆಗೆ ಡಿಸ್ಪ್ಲೇಸ್ ಆಗುತ್ತೆ, ಸೊ ಎಕ್ಸ್ಚೇಂಜ್ ಆಗುತ್ತೆ. ಓಕೆನಾ, ಸೊ cation ಅಂದ್ರೆ ಪಾಸಿಟಿವ್ಲಿ ಚಾರ್ಜ್ಡ್ ion. ಪಾಸಿಟಿವ್ಲಿ ಚಾರ್ಜ್ ಅಯಾನ್ ಅಂದಾಗ ದೇ ಮಸ್ಟ್ ಬಿ ಅಸಿಡಿಕ್ ಇನ್ ನೇಚರ್. ಸೊ cation exchange resins are acidic in nature. They contain acidic functional groups which are capable of exchanging their hydrogen ions. H+ ಇರುವಂತ functional groups ಇರುತ್ತೆ. So they must be capable of exchanging that hydrogen ions with other cations which come in their ಕಾಂಟ್ಯಾಕ್ಟ್. ಯಾವ್ದೋ ಒಂದು ಮಿಕ್ಸ್ಚರ್ ನ ಸೆಪರೇಟ್ ಮಾಡೋದಕ್ಕೆ ನಾವು ಹಾಕಿದಾಗ ಸೊ ಅದರಲ್ಲಿ ಇರುವಂತ ಕ್ಯಾಟಯಾನ್ಸ್ H+ ಅಯಾನ್ಸ್ ನ ರೀಪ್ಲೇಸ್ ಮಾಡಿ ಏನಾಗುತ್ತೆ, ಸೆಟಲ್ ಆಗುತ್ತೆ. ಸೊ ಅಗೇನ್ ಕ್ಯಾಟಯಾನ್ ಎಕ್ಸ್ಚೇಂಜ್ ರೆಸಿನ್ಸ್ ಅಲ್ಲಿ ಟೂ ಟೈಪ್ಸ್ ಇದೆ. ಸಿಮಿಲರ್ಲಿ ಆಸಿಡ್ ಅಲ್ಲಿ ಹೇಗೆ ಟೂ ಟೈಪ್ಸ್ ಇದೆ, ಸ್ಟ್ರಾಂಗ್ ಆಸಿಡ್ಸ್ ಮತ್ತೆ ವೀಕ್ ಆಸಿಡ್ ಅಂತ. ಸೊ ಸಿಮಿಲರ್ಲಿ ಸೊ ಕ್ಯಾಟಯಾನ್ ಎಕ್ಸ್ಚೇಂಜ್ ರೆಸಿನ್ಸ್ ಅಲ್ಲೂ ಅಗೇನ್ ಟೂ ಟೈಪ್ಸ್ ಇದಾವೆ. ಒಂದು ಸ್ಟ್ರಾಂಗ್ಲಿ ಅಸಿಡಿಕ್ ಕ್ಯಾಟಯಾನ್ ಎಕ್ಸ್ಚೇಂಜರ್ಸ್, ಇನ್ನೊಂದು ವೀಕ್ಲಿ ಅಸಿಡಿಕ್ ಕ್ಯಾಟಯಾನ್ ಎಕ್ಸ್ಚೇಂಜರ್ಸ್. So what are strongly acidic cation exchanges ಮತ್ತೆ ಅದಕ್ಕೊಂದು ಎಕ್ಸಾಂಪಲ್ ಕೊಡಿ ಅಂತ ಕೇಳಬಹುದು. ಓಕೆನಾ, as the name itself suggests, they resemble a strong acid. ಒಂದು ಸ್ಟ್ರಾಂಗ್ ಆಸಿಡ್ ತರ ಇದು ಆಕ್ಟ್ ಆಗುತ್ತೆ. ಯಾವುದು strongly acidic cation exchanges. They resemble a strong acid. Their functional group is usually associated with the sulfonic acid group. Sulfonic acid group is nothing but SO3H ಜೊತೆಗೆ ಅಸೋಸಿಯೇಟ್ ಆಗಿರುತ್ತೆ. So these resins are completely ionized over a wide pH range and exist in their form except at extreme pH. So ಇದು ಒಂದು ರೇಂಜ್ ಅಲ್ಲಿ ವೈಡ್ pH ರೇಂಜ್ ಅಲ್ಲಿ ಮಾತ್ರ ಏನಾಗುತ್ತೆ, ಆಕ್ಟ್ ಆಗುತ್ತೆ.
ಸೊ ಒಂದು ಎಕ್ಸ್ಟ್ರೀಮ್ ಪಿ ಹೆಚ್ ಬಂದಾಗ ಏನಾಗುತ್ತೆ, ಇದು ಆಕ್ಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಎಕ್ಸಾಂಪಲ್ ಪಾಲಿಸ್ಟೈರಿನ್ ಸಲ್ಫೋನಿಕ್ ಆಸಿಡ್ resins. Okay na? Similar to that, we have weakly acidic cation exchangers. Weakly acidic cation exchangers ಅಲ್ಲಿ ಸೊ ಸಬ್ಸ್ಟಿಟ್ಯೂಂಟ್ ಗ್ರೂಪ್ಸ್ ಯಾವ್ದಿರುತ್ತೆ ಅಂದ್ರೆ ಕಾರ್ಬಾಕ್ಸಿಲ್ ಅಥವಾ ಫಿನಾಲಿಕ್ ಗ್ರೂಪ್, COOH ಅಥವಾ OH ಗ್ರೂಪ್ಸ್ ಇರುತ್ತೆ. ಸೊ ಬೆನ್ಸಿನ್ಗೆ OH ಇರುವಂತ ಫಿನಾಲಿಕ್ ಗ್ರೂಪ್ಸ್ ಇರುತ್ತೆ. ಸೊ ಇದು ಆಲ್ಕಲೈನ್ ಕಂಡೀಷನ್ಸ್ ಅಲ್ಲಿ ಮಾತ್ರ ಡಿಸೋಸಿಯೇಟ್ ಆಗುತ್ತೆ. ಸೊ ಅದು ವೈಡ್ ಪಿ ಹೆಚ್ ರೇಂಜ್ ಅಲ್ಲಿ ಡಿಸೋಸಿಯೇಟ್ ಆಗುತ್ತೆ, ಅಂದ್ರೆ ಸಮ್ ರೇಂಜ್ ಟು ಸಮ್ ರೇಂಜ್ ವರೆಗೂ ಡಿಸೋಸಿಯೇಟ್ ಆಗುತ್ತೆ. ಬಟ್ ವೀಕ್ಲಿ ಅಸಿಡಿಕ್ ಏನಾಗುತ್ತಪ್ಪ ಅಂದ್ರೆ ಸೊ ಅಯನೈಸ್ಡ್ ಕಂಪ್ಲೀಟ್ಲಿ ಅಂಡರ್ ಆಲ್ಕಲೈನ್ ಕಂಡೀಷನ್ಸ್. ಸೊ pH greater than 7, that means nothing but alkaline ಅಂದಾಗ ಸೊ ಬೇಸಿಕ್ ಅಂತ, ಬೇಸಿಕ್ ಅಂದ್ರೆ pH must be greater than 7. ಸೊ ಇದರ ಒಂದು ಎಕ್ಸ್ಚೇಂಜ್ ರೇಟ್ ಮತ್ತೆ ಕೆಪಾಸಿಟಿ pH ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಬೇಸಿಕ್ ಆಗಿರುತ್ತೋ ಅಷ್ಟು ಇದು ಆಸಿಡಿಕ್ ಆಗಿ ಆಕ್ಟ್ ಆಗುತ್ತೆ. ಎಕ್ಸಾಂಪಲ್ ಪಾಲಿಮೆಥೈಲ್ ಆಕ್ರಿಲಿಕ್ ಆಸಿಡ್ resins. ಪಾಲಿಮೆಥೈಲ್ ಆಕ್ರಿಲಿಕ್ ಆಸಿಡ್ resins ಅನ್ನುವಂಥದ್ದು ಇದಕ್ಕೆ ಎಕ್ಸಾಂಪಲ್. ಸೊ ನೆಕ್ಸ್ಟ್ ಸಿಮಿಲರ್ ಟು ದಟ್ ವಿ ಹ್ಯಾವ್ anion exchange resins. Anion exchange resins ಅಂದ್ರೆ these are also ಅಲ್ಲಿ styrene, divinyl, benzene copolymers ಅಂತ ಹೇಳಿದೆ. ಸೊ ಬಟ್ ಹಿಯರ್ ದೇ ಆರ್ styrene, divinyl, benzenes. ಓಕೆನಾ? ಸೊ ಇದರಲ್ಲಿ ಯಾವ ಗ್ರೂಪ್ಸ್ ಇರುತ್ತೆ, ಅಲ್ಲಿ ಸಲ್ಫೋನಿಕ್ ಆಸಿಡ್ ಮತ್ತೆ ಕಾರ್ಬಾಕ್ಸಿಲಿಕ್ ಗ್ರೂಪ್ಸ್ ಇತ್ತಲ್ವಾ, ಸಿಮಿಲರ್ ಟು ದಟ್ ಇಲ್ಲಿ ಅಮೈನೋ ಅಥವಾ ಕ್ವಾಟರಿ ಅಮೋನಿಯಂ ಅಥವಾ ಫಾಸ್ಫೋನಿಯಂ ಗ್ರೂಪ್ಸ್ ಇರುತ್ತೆ. ಓಕೆನಾ? ಫಾಸ್ಫೋನಿಯಂ ಗ್ರೂಪ್ಸ್ ಅಥವಾ ಅಮೈನೋ ಗ್ರೂಪ್ಸ್ ಇರುತ್ತೆ. ಸೊ ಇದು ಏನಪ್ಪಾ ಅಂದ್ರೆ ಅಲ್ಲಿ ಅದನ್ನ ಹೇಗೆ ಆಸಿಡ್ ಜೊತೆ ಟ್ರೀಟ್ ಮಾಡಿದಾಗ ಸೊ H+ ಐಯಾನ್ಸ್ ನ ಏನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ. ಸಿಮಿಲರ್ ಟು ದಟ್ ಇದನ್ನ ಯಾವ್ದನ ಒಂದು ಬೇಸ್ ಜೊತೆಗೆ ಟ್ರೀಟ್ ಮಾಡಿದಾಗ ಲೈಕ್ ಸೋಡಿಯಂ ಹೈಡ್ರಾಕ್ಸೈಡ್, ಸೊ ಆ ತರ ಬೇಸಸ್ ಜೊತೆಗೆ ಟ್ರೀಟ್ ಮಾಡಿದಾಗ OH- ಐಯಾನ್ಸ್ ನ ಎಕ್ಸ್ಚೇಂಜ್ ಮಾಡ್ಕೊಳ್ಳುತ್ತೆ. ಸೊ ಆನಯಾನ್ಸ್ ನ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ, ಇದರಲ್ಲಿ ಇರುವಂತ OH- ಐಯಾನ್ಸ್ ನ ರಿಲೀಸ್ ಮಾಡುತ್ತೆ. So these assumptions contain basic functional groups which are capable of exchanging their anions with other ions which come in their contact. So other anions ಜೊತೆಗೆ ಏನಾಗುತ್ತೆ ಇದು ಸೊ ಎಕ್ಸ್ಚೇಂಜ್ ಮಾಡ್ಕೊಳ್ಳೋ ಕೇಪಬಲ್ ಇರುತ್ತೆ. ಓಕೆನಾ? ಸಿಮಿಲರ್ ಟು ಕ್ಯಾಟಯನ್ ಎಕ್ಸ್ಚೇಂಜ್ resins ಅಲ್ಲಿ ಹೇಗೆ 2 ಟೈಪ್ಸ್ ಇತ್ತು, ಇಲ್ಲೂ ಕೂಡ anion exchange resins ಅಲ್ಲಿ 2 ಟೈಪ್ಸ್ ಇದಾವೆ. ಸ್ಟ್ರಾಂಗ್ಲಿ ಬೇಸಿಕ್ anion exchangers ಮತ್ತೆ ವೀಕ್ಲಿ ಬೇಸಿಕ್ anion exchangers. So ಏನಪ್ಪಾ, what are strongly basic anion exchangers? So based on their functional group, ಸೊ ಯಾವ ಟೈಪ್ ಆಫ್ ಫಂಕ್ಷನಲ್ ಗ್ರೂಪ್ ಇದೆ ಅದರ ಒಂದು ಬೇಸಿಸ್ ಮೇಲೆ ಸ್ಟ್ರಾಂಗ್ಲಿ ಬೇಸಿಕ್ ಅಥವಾ ವೀಕ್ಲಿ ಬೇಸಿಕ್ ಅಂತ ಹೇಳ್ಬೋದು. ಕ್ವಾಟರ್ನರಿ ಅಮೋನಿಯಂ ಅಥವಾ ಕ್ವಾಟರ್ನರಿ ಫಾಸ್ಫೋನಿಯಂ ಅಥವಾ ಟರ್ಷರಿ ಸಲ್ಫೋನಿಯಂ ಗ್ರೂಪ್ಸ್ ಇದ್ರೆ ಅಂತದನ್ನ ಸ್ಟ್ರಾಂಗ್ಲಿ ಬೇಸಿಕ್ anion ಎಕ್ಸ್ಚೇಂಜರ್ಸ್ ಅಂತೀವಿ. ಅದೇ ಪ್ರೈಮರಿ ಅಥವಾ ಸೆಕೆಂಡರಿ ಅಮೈನೋ ಗ್ರೂಪ್ಸ್ ಇದ್ರೆ ಅದನ್ನ ವೀಕ್ಲಿ ಬೇಸಿಕ್ ಅಂತ ಹೇಳ್ತೀವಿ. ವಾಟ್ ಇಸ್ ದ ಮೇನ್ ಡಿಫರೆನ್ಸ್? ಸ್ಟ್ರಾಂಗ್ಲಿ ಬೇಸಿಕ್ ಸಿಮಿಲರ್ಲಿ ವೈಡ್ pH ರೇಂಜ್ ಅಲ್ಲಿ ಅಥವಾ ಹೋಲ್ pH ರೇಂಜ್ ಅಲ್ಲಿ ಯೂಸ್ ಮಾಡಬಹುದು. ಓಕೆನಾ? ಬಟ್ ವೀಕ್ಲಿ ಬೇಸಿಕ್ ಅಸಿಡಿಕ್ ಕಂಡೀಷನ್ಸ್ ಅಲ್ಲಿ ಮಾತ್ರ. ಸೊ ಸಿಮಿಲರ್ ಟು ವೀಕ್ಲಿ ಅಸಿಡಿಕ್ ಕ್ಯಾಟಯನ್ ಎಕ್ಸ್ಚೇಂಜರ್ಸ್, ಅದು pH ಗ್ರೇಟರ್ ದನ್ 7 ಅಲ್ಲಿ ಮಾತ್ರ ಹೇಗೆ ಆಕ್ಟ್ ಆಗ್ತಾ ಇತ್ತೋ ಇಲ್ಲಿ pH ಲೆಸ್ ದನ್ 6 ಅಲ್ಲಿ ಮಾತ್ರ weakly basic anion exchangers act ಆಗುತ್ತೆ. You must remember the definitions for strongly acidic cation exchangers, weakly acidic cation exchangers, strongly basic anion exchangers, and also weakly basic anion exchangers with examples. So strongly basic example polystyrene quaternary ammonium resin. ಓಕೆನಾ? ಸೊ ಇಲ್ಲಿ weakly basic ಗೆ polystyrene tertiary amino resin. Okay na? So these are the types of ion exchange resins. Hope you like this video. So please ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಲೈಕ್ಸ್ ಎಷ್ಟು ಲೈಕ್ಸ್ ಬರುತ್ತೋ ಅಷ್ಟೇ ನನಗೆ ಒಂದು ಎಂಥೂಸಿಯಾಸಮ್ ಬರುತ್ತೆ ವಿಡಿಯೋಸ್ ಮಾಡೋದಕ್ಕೆ. ಸೊ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.